ಈ ರಾಶಿ ಯಾವ ರಾಶಿ ಅಂತ ಗೊತ್ತಾಗಿರುತ್ತೆ ನಿಮಗೆ. ಈ ತಿಂಗಳು ಏಪ್ರಿಲ್ 4 ಕಾಲು 4 ದಿಕ್ಕು. ಏಪ್ರಿಲ್ ಅಂದರೆ 4, ಕುತ್ಕೋಗೋಕ್ಕೂ 4 ಬೇಕು, ಕೂತ್ಕೊಳಕ್ಕೂ 4 ಬೇಕು. ಕುತ್ಕೋಗುತ್ತೋ ತುಲಾರಾಶಿಗೆ ಗೊತ್ತಿಲ್ಲ. ಈ ಒಂದು ತಿಂಗಳು ತುಲಾರಾಶಿಗೆ ಭಯಂಕರ ಗಂಡಾಂತರಗಳಿದ್ದಾವೆ. ಈ ಗಂಡಾಂತರವನ್ನು ನಿಮ್ಮೊಬ್ಬರಿಗೆಲ್ಲ, ನನಗೇ ಮಾತು ಬರ್ತಾಯಿಲ್ಲ, ಸ್ಲೋ ಆಗ್ತೈತೆ ನನ್ನ ವಾಯ್ಸು. ತುಲಾರಾಶಿಗೆ ತುಂಬ ರಾಶ್ಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗಬಾರ್ದು. ಮುಗೀತು, ನನ್ನ ಕಷ್ಟಗಳು ಯಾವುವು ಬಗೆಹರಿಯಲ್ಲ, ನನಗೆ ಒಂದೇ ಈ ಪ್ರಪಂಚವನ್ನು ಬಿಟ್ಟು ಹೋಗೋದಂತ ನಿಮಗೆ ಸಂಕಲ್ಪ ಆಗುತ್ತೆ. ಈ ಸಂಕಲ್ಪಕ್ಕೆ ನೀವು ತಲೆ ಕೊಡಬೇಡಿ. ನೀವು ಧೈರ್ಯವನ್ನು ತಗೊಳ್ಳಿ, ಜೀವನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಎಲ್ಲ ಕಷ್ಟ ಬರುತ್ತೆ. ಸಾಲ ಮಾಡಿದವ್ರು ಯಾರೂ ಸಾಯಲ್ಲ. ಅವಮರ್ಯಾದೆ, ದುಃಖ, ಕಾನೂನು, ಕೋರ್ಟು, ಇನ್ನೊಂದು ಕೇಸು, ಮತ್ತೊಂದು ಬೇಡದಿರೋದಕ್ಕೆಲ್ಲ ಮೈಮೇಲೆ ಬರ್ತಾಯಿದ್ರೆ ನನಗೆ ಈ ಉಳಿಗಾಲಿಲ್ಲ, ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ, ಸತ್ತು ಬಿಡೋಣ ಅಂತ ಅನಿಸುತ್ತೆ. ಸಾಯಬೇಡಿ. ನಿಮಗೆ ಏನೇ ಕಷ್ಟ ಬಂದರೂ ಕೂಡ ದೇವರು ಇನ್ನೊಂದು 2 ವರ್ಷದಲ್ಲಿ ಪರಿಹಾರ ಮಾಡ್ತಾನೆ. ಆದರೆ ಏಪ್ರಿಲ್ ತಿಂಗಳು ಮಾತ್ರ ನೀರ್ಗ ಮಾಡ್ತಾನೆ. ಯಾಕಂದರೆ ಶನಿ ಸಪ್ತಮಾಧಿಪತಿ ಕುಜ 6ನೇ ಮನೇಲಿದ್ದಾನೆ, ಬುಧ ಶನಿ 6ನೇ ಮನೇಲಿರ್ತಾನೆ, ಸೂರ್ಯ ಶನಿ ಸಪ್ತಮದಲ್ಲಿರ್ತಾನೆ, 6ನೇ ಮನೆಯಲ್ಲಿ ಕುಜ ಶನಿ ಇರ್ತಾನೆ, ರಾಷ್ಟ್ರಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ. ನಿಜವಾಗ್ಲೂ ಕೂಡ ಹೇಳ್ತೀನಿ, ಯಾರು ಲವ್ ಫೇಲ್ಯೂರು, ಮ್ಯಾರೇಜ್ ಫೇಲ್ಯೂರು, ಸಾಲಗಾರರು, ಕೋರ್ಟು, ಕೇಸು, ಜಮೀನು, ಸಾಲ ಕೊಡೋಕ್ಕಾಗದವ್ರಿಗೆಲ್ಲ ಒಂದೇ ಡಿಸಿಷನ್, ನಾವು ಇರಬಾರ್ದು ಅಂತೀರ. ನೀವು ಇರಬೇಕು ಅಂತ ನಾನು ಹೇಳ್ತೀನಿ. ನೀವು ಇರಬೇಕು. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು. ಯಾವುದೋ ಪ್ರಾಪರ್ಟಿ ತಗೊಂಡಿದ್ರೆ ನಿಮ್ಮ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತೈತೆ. ಇಂಥ ಒಂದು ಟೈಮಲ್ಲಿ ಶುಕ್ರ ದಶೆ ನಡೀತಿದ್ರು ಕೂಡ ನಿಮಗೆ ನೆಗೆಟಿವ್ ಆಗುತ್ತೆ. ಯಾಕಂದರೆ ಶುಕ್ರನ ರಾಶಿ ತುಲಾರಾಶಿಗೆ ಟೈಮ್ ಚೆನ್ನಾಗಿಲ್ಲ. ಶುಕ್ರ ದಶೆ ನಡೆದರೂ ಕೂಡ ಪ್ರಯತ್ನ ಇಲ್ದಂಗೆ ಆಗುತ್ತೆ. ಶುಕ್ರ ಗ್ರಹ ದಶೆಯಲ್ಲಿ ನೀವು ಪರಿಹಾರ ಮಾಡ್ಕೊಳ್ಬೇಕು. ನೀವು ಶುಕ್ರನ ಹೋಗಿ ನೀವು ಆರಾಧನೆ ಮಾಡಿ. ಕಂಜನೂರು ಶುಕ್ರನ ಟೆಂಪಲ್ಗೆ ಬಿಳೆ ತವರೆ, ಬಿಳೆ ವಸ್ತ್ರ, ಬಿಳೆ ಅವರೆಕಾಳು, ಕಲ್ ಚಕ್ರ ಹಾಕಿ ಹೋಮಕ್ಕೆ ಪಾಲ್ಗೊಳ್ಳಿ. ನಮ್ಮಲ್ಲಿ ಶುಕ್ರ ಶಾಂತಿ ಹೋಮಕ್ಕೆ ತುಲಾರಾಶಿಯರು ಎಲ್ಲರೂ ಕೂಡ ಬರೆಸಿ. ನಾನು ಕರ್ಕೋಗಿ ಶುಕ್ರ ಶಾಂತಿ ಹೋಮವನ್ನು ಮೂಲ ಸ್ಥಳದಲ್ಲಿ, ಮೂಲ ವಿಗ್ರಹಕ್ಕೆ ಅಭಿಷೇಕ ಅರ್ಚನೆ ಎಲ್ಲನೂ ಮಾಡಿಸಿ ಭಗವಂತ ನಿಮ್ಮನ್ನು ಇವ್ರನ್ನ ಕಾಪಾಡುತ್ತೆ ಕೇಳ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತೀರ, ಶುಕ್ರ ಹೋಮಕ್ಕೆ ದಯವಿಟ್ಟು ಬರೆಸಿ. ಶುಕ್ರ ಶಾಂತಿ ಶುಕ್ರ ಹೋಮಕ್ಕೆ ನಾನು ಖಂಡಿತ ಕೂಡ ನಿಮ್ಮ ಜೊತೆ ಪಾಲ್ಗೊಳ್ತೀನಿ. ಮಿಸ್ ಮಾಡಬೇಡಿ. ಶುಕ್ರ ಹೋಮನ ನೀವು ಪಾಲ್ಗೊಳ್ಳಿ. ಶುಕ್ರನ ಅತಿ ಹೆಚ್ಚು ಆರಾಧಿಸಿ. ಶುಕ್ರನಿಂದ ನೀವು ಲಾಭವನ್ನು ಪಡ್ಕೊಳ್ಳಿ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ದೇವರು ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ಶುಕ್ರನ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಏಪ್ರಿಲ್ ತಿಂಗಳಲ್ಲಿ ಯಾರೆಲ್ಲ ಬರ್ತೀರಾ, ಶುಕ್ರ ಹೋಮವನ್ನು ನಾನು ಮಾಡಿಸ್ತೀನಿ. ಶುಕ್ರ ಹೋಮವನ್ನು ನಾನು ಮಾಡ್ತೀನಿ. ಯಾಕಂದರೆ ಶುಕ್ರ ಸ್ವಂತ ಮಲ್ಲಿದ್ದಾಗ ಹೋಮ ಮಾಡಿಸಿದಾಗ ಅದು ಫಲವನ್ನು ಕೊಡುತ್ತೆ. ವೃಷಭದಲ್ಲಿ ಸ್ವಂತ ಮಲ್ಲಿರ್ತಾನೆ, ಆದರೆ ಅಷ್ಟಮಕ್ಕಿರ್ತಾನೆ. ಯಾರೆಲ್ಲ ಶುಕ್ರ ದಶೆ ನಡೆದು ನಾನು ಉದ್ಧಾರ ಆಗ್ತಾಯಿಲ್ಲ, ಶುಕ್ರ ದಶೆ ನಡೀತಿದೆ, ಶುಕ್ರ ಭಕ್ತಿ, ಶುಕ್ರನ ನಕ್ಷತ್ರದಲ್ಲಿ ಹುಟ್ಟಿ ನಾವು ಉದ್ಧಾರ ಆಗ್ತಾಯಿಲ್ಲ, ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿ ನಾನು ಏನೂ ಮಾಡೋಕ್ಕಾಗ್ತಿಲ್ಲ, ಪ್ರಾಬ್ಲಮ್ ಅಂತ ಶುಕ್ರ ಹೋಮಕ್ಕೆ ನಾನು ಹೇಳೋಂಥ ಬಿಳೆ ತವರೆ ಹೂವನ್ನ ತಗೊಂಡು, ತುಪ್ಪ, ಕಲ್ ಚಕ್ರ ಎಲ್ಲ ತಗೊಂಡು ಭಗವಂತನ ಹೋಮಕ್ಕೆ ಪೂಜೆಗೆ ನನ್ನ ಸಂಸ್ಥೆಗೆ ಬರೆಸಿ ನಾವೊಂದು ಡೇಟ್ ಕೊಡ್ತೀನಿ. ಆ ಡೇಟಲ್ಲಿ ಬಂದು ನೀವು ಶುಕ್ರನ ಹೋಮಕ್ಕೆ ಪಾಲ್ಗೊಳ್ಳಿ. ತುಂಬ ಪಾಸಿಟಿವ್ ಆಗುತ್ತೆ. ಹಲವಾರು ಹೋಮಗಳನ್ನ ಇನ್ನು ಶುಕ್ರ ಶಾಂತಿ, ನವಗ್ರಹ ಶಾಂತಿಗಳನ್ನ ಹೋಮ ಮಾಡ್ತೀನಿ. ಯಾರ್ಯಾರಿಗೆ ಯಾವ್ಯಾವ ದೋಷಕ್ಕೆ ಹೋಮ ಬೇಕು ಬರೆಸಿ ಭಗವಂತನಲ್ಲಿ ನಾನು ಹೋಮವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮುಂಚೆ ಮಾಡ್ತಾಯಿದ್ದೆ, ಇವಾಗ ಮತ್ತೆ ಗ್ಯಾಪ್ ಕೊಟ್ಟಿದ್ದೆ. ದೇವ್ರ ಸೇವೆನೇ, ಜನಗಳ ಸೇವೆನೇ ಮಾಡ್ತಾ ಹೋಗ್ತೀನಿ. ದೇವರು ಜನಗಳ ಸೇವೆ ಮಾಡುವಂತ ನನ್ನ ಕಳಿಸಿದ್ದೇನೆ. ಭಗವಂತನ ಸೇವೆ ಮಾಡ್ತೀನಿ. ನಾನು ಕೂಡ ಈ ಪ್ರಪಂಚಕ್ಕೆ ಬಾಡಿಗೆ ಬಂದೀನಿ. ಬಾಡಿಗೆ ಬಂದರೂ ಕೂಡ ನಿಮ್ಮ ಜೊತೆ ಸೇವೆ ಮಾಡ್ತಿದ್ದೀನಿ 100%. ಈ ಒಂದು ಪೂಜೆಗಳನ್ನ ಪಾಲ್ಗೊಳ್ಳು. ದೇವ್ರ ಸದ್ಯದಲ್ಲೇ ಕರ್ನಾಟಕದಲ್ಲಿ ಒಂದು ಭದ್ರಕಾಳಿ ದೇವಸ್ಥಾನವನ್ನು ನಾನು ಕಟ್ಟಿ ದೇವ್ರನ್ನ ನಡೆಸಿ 9 ನವಗ್ರಹಗಳನ್ನು ಕಟ್ಟಿ ನಡೆಸ್ತಾ ಹೋಗ್ತೀನಿ ಇನ್ನು ಮುಂದೆ. ಯಾಕಂದರೆ ಭಗವಂತ ನನಗೆ ಜ್ಯೋತಿಷದಲ್ಲಿ ಅನ್ನವನ್ನು ಕೊಟ್ಟವನೇ, ಅನ್ನವನ್ನು ತಿಂದಿದ್ದೀನಿ. ನಾನು ಅವ್ರ ಸೇವೆಯನ್ನು ಮಾಡ್ತೀನಿ. ಕಲ್ಮಶ ಇಲ್ದಂಗೆ ಭಗವಂತನ ಸೇವೆ ಮಾಡ್ತೀನಿ. ಯಾವ ಒಂದು ಕೆಟ್ಟ ಹ್ಯಾಬಿಟ್ಗೆ ಆಗದಂಗೆ ಭಗವಂತನಲ್ಲಿ ಪ್ರಾರ್ಥನೆಗಿಸ್ತೀನಿ. ನನ್ನ ಸಂತೋಷವನ್ನು, ಜನಗಳ ಸಂತೋಷನ ಭಗವಂತನಿಗೆ ಅರ್ಪಿಸಿ ಭಗವಂತನ ಖುಷಿನ ಜನಗಳಿಗೆ ಕೊಡ್ತೀನಿ. ತುಲಾರಾಶಿಯರಿಗೆ ಕೋರ್ಟು, ಕೇಸು, ಅಣ್ಣ ತಮ್ಮದಿರು, ಅಕ್ಕ ತಂಗಿರ ಜಗಳ, ಮನೇಲಿ ಜಗಳ, ಕುಡಿತಾ ಇರ್ಬೇಕಾದ್ರೆ ಬಾಟಿ ತಂದು ಚುಚ್ಚಿಬಿಡ್ತಾರೆ. ಕೆಲಸಗಾರರೆಲ್ಲ ನಿಮ್ಮಲ್ಲಿ ತೊಂದರೆ ಕೊಡ್ತಾರೆ. ವರ್ಕರ್ಸು, ಗಂಡ ಹೆಂಡತಿ ಈ ಪ್ರಾಬ್ಲಮಲ್ಲಿ ಇದ್ದೀರಾ, ಇನ್ನೇನು ಉಳಿನೇಬಾರ್ದು. ಬಾವಿ ನೋಡ್ರೆ ಬಿದ್ದುಬಿಡ್ಬೇಕು ಅನಿಸುತ್ತೆ, ರೋಡಲ್ಲಿ ನೋಡ್ರೆ ನೆಗೆದ್ಬಿಡೋಣ ಅನಿಸುತ್ತೆ. ಇಂಥ ಪ್ರಾಬ್ಲಮ್ಗೆಲ್ಲ ಎದುರುಬೇಡಿ. ಶುಕ್ರ ಹೋಮಕ್ಕೆ ನೀವು ಪಾಲ್ಗೊಳ್ಳಿ. ಶುಕ್ರ ಶಾಂತಿಗೆ ನೀವು ಆರಾಧನೆ ಮಾಡಿ. ಶುಕ್ರ ಹೋಮ, ಶುಕ್ರ ಶಾಂತಿಗೆ ನೀವು ದಯವಿಟ್ಟು ಬರೆಸಿ. ಈ ತಿಂಗಳು ಕಷ್ಟದ ಮೇಲೆ ಕಷ್ಟ ಸಿಗಾಕಿದ್ರೆ ಕಷ್ಟ ಸಿಗಾಕಿಬೇಡಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ.